ವಿಶ್ವವಿಖ್ಯಾತ ಕ್ರಿಕೆಟರ್ ದಾಂಪತ್ಯದಲ್ಲಿ ಬಿರುಕು. ದಾಂಪತ್ಯ ಜೀವನಕ್ಕೆ ಅಂತ್ಯವಾಡಿದ ಕ್ರಿಕೆಟಿಗ 11 ವರ್ಷದ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದ್ರ ಹಾಗಾದ್ರೆ ಸ್ಟಾರ್ ಕ್ರಿಕೆಟಿಗ. ಹಾಗಾದ್ರೆ ಯಾರು ಆ ಕ್ರಿಕೆಟಿಗ? ದಿನ ಬೆಳಗಾದ್ರೆ ಸಾಕು ನಟ ನಟಿಯರ ಕುಟುಂಬದಲ್ಲಿ ಬಿರುಕು ಅಂತ ಹೇಳ್ತಾರೆ ಫ್ರೀಡಂ ಟಿವಿ. ಸ್ಟಾರ್ ನಟರ ಬದುಕಲ್ಲಿದಂತಹ ಬಿರುಗಾಳಿ ಅಂತ ಹೇಳಿ ಹೆಡ್ಲೈನ್ಸ್ ಕೊಡ್ತಾರೆ. ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ನೂರಾರು ಕಾಮೆಂಟ್ಗಳನ್ನು ರಾತ್ರಿ ಕೂತ್ ನೋಡಿದೆ. ಆದರೆ ಸಾಮಾಜಿಕವಾಗಿ ಗುರುತಿಸಿಕೊಂಡಿರ್ತಕ್ಕಂತಹ ಸ್ಟಾರ್ ನಟರ ಕುಟುಂಬದ ಬಗ್ಗೆ ತಿಳಿದುಕೊಳ್ಳುವ ಕ್ಯೂರಿಯಾಸಿಟಿ ಅಭಿಮಾನಿಗಳಿಗಿದ್ದೇ ಇರುತ್ತೆ. ಆ ಅಭಿಮಾನಿಗಳಲ್ಲಿ ಗೊಂದಲ ಹುಟ್ಕೋಬಾರದಲ್ವಾ? ಸೊ ಆ ಕಾರಣಕ್ಕೋಸ್ಕರ ಅದರ ಕ್ಲಾರಿಟಿಯನ್ನು ಕೊಡುವಂತಹ ಪ್ರಯತ್ನವಷ್ಟೇ. 11 ವರ್ಷದ ದಾಂಪತ್ಯ ಜೀವನಕ್ಕೆ ಅಂತ್ಯ, ಡಿವೋರ್ಸ್ ಕುರಿತು ಪೋಸ್ಟ್ ಮಾಡಿದ ಕ್ರಿಕೆಟರ್. ಪರಸ್ಪರ ಅನುಮತಿಯಿಂದ ವಿಚ್ಛೇದನ ಪಡೆದಿದ್ರಾ? ನಿಮಗೆ ಇಬ್ಬರೂ ಚಿಕ್ಕ ಹೆಣ್ಣು ಮಕ್ಕಳಿದ್ದಾರೆ, ನಾವಿಬ್ಬರು ಸ್ನೇಹಿತರಾಗಿಯೇ ಉಳಿದಿದ್ದೇವೆ, ನಮ್ಮ ವಿಚ್ಛೇದನ ಸೌಹಾರ್ದಯುತವಾಗಿ ಎಂದಿದ್ದಾರೆ. ಆ ಕ್ರಿಕೆಟರ್ ಬೇರಾರೂ ಅಲ್ಲ, ಜೀನ್ ಪಾಲ್ ಡುಮಿನ್. ದಕ್ಷಿಣ ಆಫ್ರಿಕಾದ ಮಾಜಿ ಕ್ರಿಕೆಟರ್, ನಮ್ಮ ಭಾರತದಲ್ಲ. 2018ರಲ್ಲಿ ಮುಂಬೈ ಪರ ಬ್ಯಾಟಿಂಗ್ ಮಾಡಿದ್ರು. ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಕ್ರಿಕೆಟ್ ಆಡಿದ್ರು. ಸೊ ಈ ಸ್ಟಾರ್ ಕ್ರಿಕೆಟಿಗ ಈಗ ಹೇಳ್ಕೊಂಡಿರುವಂತಹದ್ದು ದಕ್ಷಿಣ ಆಫ್ರಿಕಾದ ಮಾಜಿ ಕ್ರಿಕೆಟಿಗ. ಆ ಕ್ರಿಕೆಟರ್ ಬೇರಾರೂ ಅಲ್ಲ, ಜೀನ್ ಪಾಲ್ ಡುಮಿನ್. ಸೊ ನಮ್ಮ ವಿಚ್ಛೇದನ ಸೌಹಾರ್ದಯುತವಾಗಿ ಇಬ್ಬರು ಪರಸ್ಪರ ಸ್ವತಂತ್ರರಾಗಿ ಸಂತೋಷದಿಂದ ತಮ್ಮ ದಾಂಪತ್ಯ ಜೀವನಕ್ಕೆ ವಿರಾಮ ಇಟ್ಟಿದ್ದಾರೆ. ಪ್ರತಿ ಮನುಷ್ಯನಿಗೂ ಕೂಡ ಮದುವೆ ಎನ್ನುವಂತಹ ಒಂದು ಶುಭಗಳಿಗೆ, ಅದಾದ ನಂತರ ಸಂಸಾರ ಎನ್ನುವಂತಹ ಬಹುದೊಡ್ಡ ಸವಾಲು. ಆ ಸವಾಲುಗಳಲ್ಲಿ ಏರಿಳಿತಗಳಿದ್ದೇ ಇದೆ. ಒಂದು ಹೆಂಡತಿಯ ಭಿನ್ನಾಭಿಪ್ರಾಯ ಅಥವಾ ಗಂಡನ ಅಸಮಾಧಾನ, ಸಣ್ಣ ಪುಟ್ಟ ಸಮಸ್ಯೆಗಳು, ಮತ್ತೆ ಆ ಸಮಸ್ಯೆಗಳಿಂದ ಅವರು ಪಾರಾಗೋದಕ್ಕೆ ವಿಚ್ಛೇದನ ಎನ್ನುವಂತಹ ಪರಿಹಾರ ಕಾನೂನು ಕೊಟ್ಟಿರುತ್ತೆ. ಪ್ರತಿ ದೇಶದಲ್ಲೂ ಕೂಡ ಆ ಕಾನೂನನ್ನು ಬೆಂಬಲಿಸಲಾಗುತ್ತೆ. ಹಾಗಾಗಿ ಪರಸ್ಪರ ಇಬ್ಬರು ಒಪ್ಪಿಗೆಯ ಮೇರೆಗೆ ಸಂತೋಷದಿಂದ ಇಬ್ಬರು ಬೇರೆ ಬೇರೆಯಾಗಿ ಪೋಸ್ಟ್ ಹಂಚಿಕೊಂಡಿದ್ದಾರೆ.